result was the new Apple Watch Ultra. ಇದು actually ಚೆನ್ನಾಗಿದೆ. ಲ್ಯಾಟ್ರಿ. All models of Apple Watch Ultra will be $799. So that's Apple Watch Ultra, the most rugged and capable Apple Watch ever. ಹಾಯ್ ಹಲೋ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಆಪಲ್ ವಾಚ್ ಅಲ್ಟ್ರಾನ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡಬೇಕು ಅಂದ್ರೆ 90,000 rupees ಆಗುತ್ತೆ. ಅಂಡ್ ಇದೇ ತರ ಎಷ್ಟೊಂದು ಕ್ಲೌನ್ ವಾಚಸ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಪರ್ಚೇಸ್ ಮಾಡಿದ್ಮೇಲೆ ಅದು ರಿಯಲಿ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದೇ ನಮ್ಗೆ ಸೀರಿಯಸ್ಲಿ ಗೊತ್ತಿಲ್ಲ. ಬಟ್ ಒಂದು ಜೆನ್ಯೂನ್ ಬ್ರ್ಯಾಂಡ್ ಅಂತೂ ಈ ಆಪಲ್ ವಾಚ್ ನ ಕ್ಲೌನ್ ಮಾಡಿ ಬಜೆಟ್ ಒಂದು ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡಿದೆ. ಅದು ಯಾವುದು ಅಂದ್ರೆ ಪೆಬಲ್ ಅವರ ಕಾಸ್ಮೋಸ್ ಎಂಗೇಜ್. ಎಸ್, ಇದು ನೋಡೋದಕ್ಕೆ ಎಕ್ಸಾಕ್ಟ್ಲಿ ಆಪಲ್ ವಾಚ್ ತರನೇ ಕಾಣಿಸುತ್ತೆ. ಸೊ ಇವತ್ತು ಇದನ್ನ ನಾನು ಅನ್ಬಾಕ್ಸ್ ಮಾಡಿ ಹಾನೆಸ್ಟ್ ರಿವ್ಯೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದರಲ್ಲಿ ವರ್ತ್ ಪರ್ಚೇಸ್ ಮಾಡೋದು, ಪ್ರೈಸ್ ಎಷ್ಟು, ಪರ್ಫಾರ್ಮೆನ್ಸ್ ಹೇಗಿದೆ, ಬಿಲ್ಡ್ ಕ್ವಾಲಿಟಿ ಹೇಗಿದೆ, ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ಸ್ಟಾರ್ಟ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. I feel nauseous, believe me. Never had a lot of shit come easy. Had to work hard, struggle just to be me. Had to rise up just so they could see me. Did what I had to do just to ಬಾಕ್ಸ್ ಪ್ರೈಸ್ ಬಂದು ನಮಗೆ 7,499 rupees ಇದೆ. ಸೀರಿಯಸ್ಲಿ ಈ ಸ್ಮಾರ್ಟ್ ವಾಚ್ ಗಂತೂ ಸಿಕ್ಕಾಪಟ್ಟೆ ಕ್ರೇಜ್ ಇದೆ, ಡಿಮ್ಯಾಂಡ್ ಇದೆ ಅಂತಾನೆ ಹೇಳ್ಬೋದು. ಇನ್ನ ಪೆಬಲ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇದು ಲಾಂಚ್ ಮಾಡಿದಾಗ ಆಸ್ ಎ ಇಂಟ್ರೊಡಕ್ಟರಿ ಪ್ರೈಸ್ ಅವರು 4,000 rupees ಗೆ ಲಾಂಚ್ ಮಾಡಿದ್ರು. ಬಟ್ ತುಂಬಾ ದಿನದಿಂದ ಔಟ್ ಆಫ್ ಸ್ಟಾಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇವನ್ ಫ್ಲಿಪ್ಕಾರ್ಟ್ ಅಲ್ಲೂ ನಮಗೆ ಈ ವಾಚ್ ಅವೈಲೇಬಲ್ ಇದೆ. ಬಟ್ ಫಾರ್ ಎ ಪ್ರೈಸ್ ಆಫ್ 7,498 rupees ಗೆ ನಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಸೀರಿಯಸ್ಲಿ ಈ ವಾಚ್ ಅಂತೂ ಕ್ರೇಜಿ ಅಂತಾನೆ ಹೇಳ್ಬೋದು. ಸಖತ್ತಾಗಿದೆ ಅಂಡ್ ತುಂಬಾನೇ ಡಿಮ್ಯಾಂಡ್ ಇದೆ. ಇನ್ನ ವಾಚ್ ನ ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ಪೆಬಲ್ ಅವರ ಬ್ರಾಂಡಿಂಗ್ ನ ನೋಡಬಹುದು. ಮೇಕ್ ಎ ಸ್ಮಾರ್ಟ್ ಮೂವ್ ಅಂತ ಮೆನ್ಷನ್ ಮಾಡಿದ್ದಾರೆ. ಕೆಳಗಡೆ ಕಾಸ್ಮೋಸ್ ಎಂಗೇಜ್ ಅಂತ ಬರ್ತಿದ್ದಾರೆ. ಅಂಡ್ ಈ ಸ್ಮಾರ್ಟ್ ವಾಚ್ ಬಂದು ನಮಗೆ ವೈರ್ಲೆಸ್ ಚಾರ್ಜಿಂಗ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಬ್ಯಾಕ್ ಸೈಡ್ ಬಂದು ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಗುಡ್, ನಮಗೆ ಇದು ಕ್ಲೌನ್ ವಾಚ್ ಆಗಿದ್ರು ಪೆಬಲ್ ಅವರು 1 year ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ಕೊಡ್ತಿದ್ದಾರೆ. ಸೊ ಬನ್ನಿ ಈಗ ಇದನ್ನ ಅನ್ಬಾಕ್ಸ್ ಮಾಡೋಣ, ವಾಚ್ ಹೇಗಿದೆ ಅಂತ ನೋಡೋಣ. ಆಕ್ಚುಲಿ ನನ್ನ ಹತ್ರ 2 ವಾಚ್ ಇದೆ. ಯಾವ್ದನ್ನ ಅನ್ಬಾಕ್ಸ್ ಮಾಡೋಣ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೀನಿ. ಫಸ್ಟ್ ಡಿಸೈಡ್ ಮಾಡ್ತೀನಿ. ವೈಟ್ ಮಾಡೋಣ, ಬಿಕಾಸ್ ನನ್ನ ಟಿ ಶರ್ಟ್ ಅಲ್ಲೂ ವೈಟ್ ಕಲರ್ ಇದೆ. ಸೊ ಇದು ವೇರ್ ಮಾಡಿದ್ರೆ ಸಖತ್ತಾಗಿ ಸೂಟ್ ಆಗುತ್ತೆ. ಸೊ ಅದರಿಂದ ಈಗ ವೈಟ್ ಕಲರ್ ಸ್ಮಾರ್ಟ್ ವಾಚ್ ನ ಅನ್ಬಾಕ್ಸ್ ಮಾಡ್ತೀನಿ. ಹೇಗಿದೆ ಅಂತ ವಾಚ್ ತೋರಿಸ್ತೀನಿ. ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ಪೆಬಲ್ ಅವರ ಬ್ರ್ಯಾಂಡಿಂಗ್ ನ ನೋಡಬಹುದು. ಲೋಗೋ ಕೂಡ ಮೆನ್ಷನ್ ಮಾಡಿದ್ದಾರೆ. ಆಕ್ಚುಲಿ ಬಾಕ್ಸ್ ನೋಡೋದಕ್ಕೆ ಸಖತ್ತು ಪ್ರೀಮಿಯಂ ಆಗಿದೆ. ತುಂಬಾನೇ ಚೆನ್ನಾಗಿದೆ ಪ್ಯಾಕಿಂಗ್. ಇನ್ನು ಬಾಕ್ಸ್ ಅಲ್ಲಿ ನಾವು ಒಂದು ಸ್ಮಾರ್ಟ್ ವಾಚ್ ನ ನೋಡಬಹುದು. ಸ್ಮಾರ್ಟ್ ವಾಚ್ ಆಮೇಲೆ ಬರೋಣ. ಬಾಕ್ಸ್ ಅಲ್ಲಿ ಏನೇನಿದೆ ನೋಡೋಣ. ಒಂದು ವೈರ್ಲೆಸ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಇದು ನೋಡೋದಕ್ಕೆ ಆಪಲ್ ಚಾರ್ಜರ್ ತರನೇ ಇದೆ. ಗುಡ್, ನಮಗೆ ಈ ಪ್ರೈಸ್ಗೆ ವೈರ್ಲೆಸ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ಅವರು. ಅಂಡ್ ಇನ್ನೊಂದು ಸ್ಮಾಲ್ ಪ್ಯಾಕೇಜ್ ಇದೆ, ಇದನ್ನ ಓಪನ್ ಮಾಡೋಣ. ಸೊ ಈ ಪ್ಯಾಕೇಜ್ ಅಲ್ಲಿ ನಮಗೆ 1 year ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಹಾಗೆ ಈ ಸ್ಮಾರ್ಟ್ ವಾಚ್ ನ ಹೇಗೆ ಯೂಸ್ ಮಾಡೋದು ಅಂತ ಒಂದು ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ. ಸೊ ಇದನ್ನ ನೋಡ್ಕೊಂಡು ನಾವು ಆರಾಮಾಗಿ ವಾಚ್ ನ ಹೇಗೆ ಯೂಸ್ ಮಾಡೋದು ಅಂತ ನೋಡ್ಕೋಬಹುದು. ಅಂಡ್ ನಮಗೆ ಒಂದು ಪ್ರೊಟೆಕ್ಷನ್ ಶೀಟ್ ಕೂಡ ಕೊಟ್ಟಿದ್ದಾರೆ. ಎಸ್, ಗುಡ್, ಈ ಪ್ರೈಸ್ಗೆ ನಮಗೆ ಸ್ಮಾರ್ಟ್ ವಾಚ್ಗೆ ಪ್ರೊಟೆಕ್ಷನ್ ಶೀಟ್ ಕೂಡ ಕೊಟ್ಟಿದ್ದಾರೆ, ವಿಚ್ ಇಸ್ ರಿಯಲಿ ಗುಡ್ ಅಂತಾನೆ ಹೇಳ್ಬೋದು. ಅಂಡ್ ಒಂದು ಪ್ರೊಟೆಕ್ಷನ್ ಶೀಟ್ ನ ನಾವು ವೇರ್ ಮಾಡಬೇಕು ಅಂದ್ರೆ ಡರ್ಟ್ ಎಲ್ಲ ಇರುತ್ತಲ್ಲ, ಅದನ್ನ ರಿಮೂವ್ ಮಾಡೋಕ್ಕೆ ನಮಗೆ ವೆಟ್ ಅಂಡ್ ಡ್ರೈ ವೈಪ್ಸ್ ಕೂಡ ಕೊಟ್ಟಿದ್ದಾರೆ. ಅಷ್ಟೇ, ಬಾಕ್ಸ್ ಅಲ್ಲಿ ಇನ್ನೇನು ಇಲ್ಲ. ಇನ್ನು ವಾಚ್ ನೋಡೋದಕ್ಕೆ ಈ ತರ ಇದೆ. ಸೀರಿಯಸ್ಲಿ ಎಕ್ಸಾಕ್ಟ್ಲಿ ಆಪಲ್ ವಾಚ್ ಅಲ್ಟ್ರಾ ತರನೇ ಇದೆ. ಸೊ ಫಸ್ಟ್ ಇದನ್ನ ಓಪನ್ ಮಾಡೋಣ. ಸೀರಿಯಸ್ಲಿ ಹೇಗಿದೆ ಗೊತ್ತಾ, ಬಿಲ್ಡ್ ಕ್ವಾಲಿಟಿ ಕ್ರೇಜಿ ಆಗಿದೆ ಅಂತಾನೆ ಹೇಳ್ಬೋದು. ಈ ಆಪಲ್ ವಾಚ್ ಎಷ್ಟು ರಗಡ್ ಆಗಿತ್ತಲ್ಲ, ಸೀರಿಯಸ್ಲಿ ಅದೇ ತರ ರಗಡ್ ಆಗಿದೆ. ಅಂಡ್ ನೋಡೋದಿಕ್ಕೂ ಅಷ್ಟೇ ಸಖತ್ತಾಗಿದೆ. ಒಳ್ಳೆ ಪ್ರೀಮಿಯಂ ಲುಕ್ ಕೊಡ್ತಾ ಇದೆ. ವಾವ್, ಸೀರಿಯಸ್ಲಿ ಕಲರ್ ಕೂಡ ಅಷ್ಟೇ. ಆಕ್ಚುಲಿ ವೈಟ್ ಕಲರ್ ಅಂತ ಮೆನ್ಷನ್ ಮಾಡಿದ್ರು, ಬಟ್ ಇದು ವೈಟ್ ಕಲರ್ ಆಗಿಲ್ಲ, ಒಂಥರ ಕ್ರೀಮಿಶ್ ಕಲರ್ ಆಗಿದೆ. ಅಂಡ್ ಇನ್ ಹ್ಯಾಂಡ್ ಫೀಲ್ ಕೂಡ ಅಷ್ಟೇ ಕ್ರೇಜಿ ಆಗಿದೆ. ಅಂಡ್ ನಮ್ಗೆ ಇಲ್ಲೊಂದು ಪ್ರೊಟೆಕ್ಷನ್ ಶೀಟ್ ಕೂಡ ಕೊಟ್ಟಿದ್ದಾರೆ. ಜಸ್ಟ್ ಈಗ ಅದನ್ನ ಓಪನ್ ಮಾಡೋಣ, ವಾಚ್ ಹೇಗಿದೆ ಅಂತ ನೋಡೋಣ. ಸಖತ್ತಾಗಿದೆ ನೋಡಿ, ಎಷ್ಟು ಕ್ಲಾಸಿಕ್ ಆಗಿದೆ ಅಂತ ವಾಚ್. ಸೊ ಬನ್ನಿ ಈಗ ಬೂಟ್ ಮಾಡೋಣ. ಬೂಟಿಂಗ್ ಟೈಮ್. ಒನ್ಸ್ ಈ ಸ್ಮಾರ್ಟ್ ವಾಚ್ ಬೂಟ್ ಆದ್ಮೇಲೆ ನಮಗೆ ಲ್ಯಾಂಗ್ವೇಜ್ ನ ಸೆಟ್ ಮಾಡೋ ಆಪ್ಷನ್ ಕೊಡುತ್ತೆ. ಸೊ ಇಂಗ್ಲಿಷ್ ನ ಚೂಸ್ ಮಾಡಿ ಈಗ ನಾನು ನೆಕ್ಸ್ಟ್ ಸ್ಟೆಪ್ ಅಂತ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಹೋದ್ರೆ ಅಲ್ಲಿ ನಾವು ಸ್ಕ್ಯಾನ್ ದ QR ಕೋಡ್ ಅಂತ ಒಂದು ಸ್ಕ್ಯಾನರ್ QR ಕೋಡ್ ಬಂದಿರೋದನ್ನ ನೋಡಬಹುದು. ಇದನ್ನ ಸ್ಕ್ಯಾನ್ ಮಾಡಿದ್ರೆ ನಮಗೆ M2 ವೇರ್ ಅಪ್ಲಿಕೇಶನ್ ಗೆ ಡೈರೆಕ್ಟ್ ಮಾಡುತ್ತೆ. ಈ ಅಪ್ಲಿಕೇಶನ್ ಬಂದು ಕಾಂಪ್ಯಾಟಬಲ್ ಟು ಬೋತ್ ಆಂಡ್ರಾಯ್ಡ್ ಅಂಡ್ ಆಪಲ್ ಅಂತಾನೆ ಹೇಳ್ಬೋದು. ಸೊ ಒನ್ಸ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ರಿಜಿಸ್ಟರ್ ಮಾಡಿದ್ರೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇರುತ್ತೆ. ಸೊ ಹೋಮ್ ಪೇಜ್ ಅಲ್ಲಿ ನೋಡಬಹುದು ನಮಗೆ ಇಂಟರ್ಫೇಸ್ ಈ ತರ ಇದೆ. ಈಗ ನಾವು ಸೆಟ್ಟಿಂಗ್ಸ್ ಹೋದ್ರೆ ಅಲ್ಲಿ ನಮಗೆ ಆಡ್ ಎ ಡಿವೈಸ್ ಅಂತ ಆಪ್ಷನ್ ಇದೆ. ಸೊ ಅದನ್ನ ನಾವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಾವು ನೋಡಬಹುದು ನಮಗೆ ಬ್ಲೂಟೂತ್ ಹತ್ರ ನೋಡಬಹುದು ನಮಗೆ ಎಂಗೇಜ್ ಅಂತ ಒಂದು ಆಪ್ಷನ್ ಬಂದಿದೆ. ಅದನ್ನ ಕ್ಲಿಕ್ ಮಾಡಿದ್ರೆ ಈಗ ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಎಸ್, ಈಗ ಕ್ಲಿಕ್ ಮಾಡಿದ್ರೆ
ಸೊ ಕನೆಕ್ಟಿಂಗ್ ಅಂತ ಬರ್ತಿದೆ ಈಗ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಕನೆಕ್ಟಿಂಗ್ ಅಂತ ಬರ್ತಾ ಇದೆ. ಸೊ ಸ್ಮಾರ್ಟ್ ವಾಚಲ್ಲಿ ಇನ್ನೂ ನಮಗೆ ಸ್ಕ್ಯಾನ್ ದ QR ಕೋಡ್ ಅಂತ ತೋರಿಸ್ತಿದೆ, ಇನ್ನೂ ಕನೆಕ್ಟ್ ಆಗಿಲ್ಲ. ಕನೆಕ್ಟಿಂಗ್ ಅಂತ ನಮಗೆ ಫೋನ್ ಬರ್ತಿದೆ. ಸಕ್ಸಸ್ಫುಲ್ ಕನೆಕ್ಷನ್ ಅಂತ ಬಂತು. ಎಸ್. ಸೊ ನಮಗೆ ಸ್ಮಾರ್ಟ್ ವಾಚಲ್ಲಿ ಯಾವುದೇ ಥರ ಒಂದು ಮೆಸೇಜ್ ಏನೂ ಬರಲ್ಲ, ಜಸ್ಟ್ ಫೋನಲ್ಲೇ ನಮಗೆ ಬರುತ್ತೆ. ಸೊ ಸಕ್ಸಸ್ಫುಲ್ ಈಗ ಪೇರ್ ಆಗಿದೆ. ಸೊ ಇದರಲ್ಲಿ ಈಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ. ಸೊ ಈ ಥರ ಆಗುತ್ತೆ. ಒನ್ಸ್ ಕನೆಕ್ಟ್ ಆದಮೇಲೆ ನಮಗೆ ಸ್ಮಾರ್ಟ್ ವಾಚ್ ನೋಡೋದಕ್ಕೆ ಈ ಥರ ಇದೆ. ಸೊ ಪೇರಿಂಗ್ ಅಂತೂ ತುಂಬಾನೇ ಈಸಿ ಇದೆ. ಕಾಸ್ಮೋಸ್ ಎಂಗೇಜ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ಡಿಸ್ಪ್ಲೇ ಬಂದು ನಮಗೆ 1.95 ಇಂಚಸ್ ಹೈ ರೆಸೊಲ್ಯೂಷನ್ IPS ಡಿಸ್ಪ್ಲೇ ಕೊಟ್ಟಿದ್ದಾರೆ. ಆಕ್ಚುಲಿ ನಮಗೆ ಆಪಲ್ ಅಲ್ಟ್ರಾ ವಾಚ್ ಅಲ್ಲಿ ಬಂದು ನಮಗೆ ಅಮೆಲೋಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಬಟ್ ಈ ಪ್ರೈಸ್ ರೇಂಜ್ ಅಲ್ಲಿ ನಮಗೆ TFT ಡಿಸ್ಪ್ಲೇ ಕೊಟ್ಟಿದ್ರು ಸೀರಿಯಸ್ಲಿ ಡಿಸ್ಪ್ಲೇ ಅಂತೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ರೆಸೊಲ್ಯೂಷನ್ ಬಂದು ನಮಗೆ 320x385 ಪಿಕ್ಸೆಲ್ಸ್ ನ ಕೊಟ್ಟಿದ್ದಾರೆ. ಬ್ರೈಟ್ನೆಸ್ ಬಂದು 600 ನೆಟ್ಸ್ ಇದೆ. ಸೊ ಆರಾಮಾಗಿ ಈ ಸ್ಮಾರ್ಟ್ ವಾಚ್ ನ ನಾವು ವೇರ್ ಮಾಡ್ಕೊಂಡು ಆಚೆ ಕೂಡ ಹೋಗ್ಬೋದು, ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಅಂಡ್ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅನಿಸ್ತು ಅಂದ್ರೆ ಈ ಸ್ಮಾರ್ಟ್ ವಾಚ್ ಅಲ್ಲಿ ನೀವೇನಾದ್ರೂ ವಾಚ್ ಫೇಸ್ ನ ಡಿಜಿಟಲ್ ಗೆ ಸೆಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಆಲ್ವೇಸ್ ಆನ್ ಡಿಸ್ಪ್ಲೇ ಬಂದು ಥೀಮ್ ಆಟೋಮೆಟಿಕ್ಲಿ ನಮಗೆ ಡಿಜಿಟಲ್ ಗೆ ಕಸ್ಟಮೈಸ್ ಆಗಿರುತ್ತೆ. ಅದೇ ನೀವೇನಾದ್ರೂ ವಾಚ್ ಫೇಸ್ ನ ಅನಲಾಗ್ ಗೆ ಸೆಟ್ ಮಾಡಿದ್ರೆ ಆಲ್ವೇಸ್ ಆನ್ ಡಿಸ್ಪ್ಲೇ ಥೀಮ್ ಬಂದು ಅನಲಾಗ್ ಗೆ ಆಟೋಮೆಟಿಕ್ಲಿ ಕಸ್ಟಮೈಸ್ ಆಗಿರುತ್ತೆ. ಈ ಫೀಚರ್ ಅಂತೂ ಸೀರಿಯಸ್ಲಿ ನನಗೆ ತುಂಬಾನೇ ಇಷ್ಟ ಆಯ್ತು. ಅಂಡ್ ಓವರ್ ಆಲ್ ಈ ಸ್ಮಾರ್ಟ್ ವಾಚ್ ನ ವೇಟ್ ಬಂದು 66.5 ಗ್ರಾಮ್ಸ್ ಇದೆ. ಇನ್ನು ಸ್ಟ್ರಾಪ್ ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಬಿಲ್ಡ್ ಕ್ವಾಲಿಟಿ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಡಿಸೈನ್ ಅಂತೂ ನೋಡೋದಕ್ಕೆ ಸಖತ್ತು ರಗಡ್ ಆಗಿದೆ. ಇನ್ನು ಫ್ರೇಮ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇದರಲ್ಲಿ ನಮಗೆ ಜಿಂಕ್ ಅಲಾಯ್ ಮೆಟಲ್ ಫ್ರೇಮ್ ನ ಕೊಟ್ಟಿದ್ದಾರೆ. ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಫ್ರೇಮ್ ಕ್ವಾಲಿಟಿ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ನಮಗೆ IML ಕೋಟಿಂಗ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇದರಲ್ಲಿ ನಮಗೆ ಶಾಕ್ ಪ್ರೂಫ್ ಕೂಡ ಆಗಿದೆ. ಸೊ ವಿಚ್ ಇಸ್ ರಿಯಲಿ ಗುಡ್ ಅಂತಾನೆ ಹೇಳ್ಬೋದು. ಅಂಡ್ ಇನ್ನು ಫಿಸಿಕಲ್ ಬಟನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮ್ಗೆ ಇದರಲ್ಲಿ ಆಕ್ಟಿವ್ ರೊಟೇಟಿಂಗ್ ಕ್ರೌನ್ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನೇ ನಾವು ಮೆನ್ಯೂ ಬಟನ್ ಕೂಡ ಯೂಸ್ ಮಾಡ್ಕೋಬಹುದು. ಸಖತ್ತು ಫಾಸ್ಟ್ ಅಂಡ್ ಸ್ಮೂತ್ ಆಗಿ ವರ್ಕ್ ಆಗ್ತಿದೆ. ಅಂಡ್ ಸಖತ್ತು ಎಫಿಷಿಯಂಟ್ ಆಗಿದೆ ಈ ಕ್ರೌನ್. ಅಂಡ್ ಇಲ್ಲೊಂದು ನಾವು ಮೈಕ್ ನ ಕೂಡ ನೋಡಬಹುದು ಸೆಂಟ್ರಲ್ಲಿ. ಅಂಡ್ ಕೆಳಗಡೆ ಬಂದು ನಮಗೆ ಆನ್ ಅಂಡ್ ಆಫ್ ಬಟನ್ ಕೊಟ್ಟಿದ್ದಾರೆ. ಅಂಡ್ ನೀವೇನಾದ್ರೂ ಡಿಸ್ಪ್ಲೇನ ಆಫ್ ಮಾಡ್ಬೇಕಂದ್ರೆ ಈ ಆನ್ ಅಂಡ್ ಆಫ್ ಬಟನ್ ಯೂಸ್ ಮಾಡ್ಕೊಂಡು ನಾವು ಡಿಸ್ಪ್ಲೇ ಕೂಡ ಆಫ್ ಮಾಡ್ಕೋಬಹುದು. ಅಂಡ್ ಇನ್ನೊಂದು ಸೈಡ್ ಅಲ್ಲಿ ನಮಗೆ ಸ್ಪೀಕರ್ ಗ್ರಿಲ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇದರಲ್ಲಿ ನಮಗೆ SOS ಬಟನ್ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನೇನಾದ್ರೂ ನೀವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಾವು SOS ನ ಆಕ್ಟಿವೇಟ್ ಮಾಡ್ಕೋಬಹುದು. ಹಾಗೆ ಏನಾದ್ರು ಜಸ್ಟ್ ಈ ತರ ಟ್ಯಾಪ್ ಮಾಡಿದ್ರೆ ನೀವು ಬೇಕಾಗಿರೋ ಅಪ್ಲಿಕೇಶನ್ಸ್ ನ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಇನ್ನು ಬ್ಯಾಕ್ ಸೈಡ್ ಬಂದು ನಮಗೆ ಪೆಬಲ್ ಅವರ ಬ್ರ್ಯಾಂಡಿಂಗ್ ನ ನೋಡಬಹುದು. ಅಂಡ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಅಂಡ್ ನಮ್ಗೆ ಇದ್ರಲ್ಲಿ ಬೇಕಾಗಿರೋ ಸೆನ್ಸರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇನ್ನು ಸ್ಟ್ರಾಪ್ ಬಗ್ಗೆ ಮಾತಾಡಬೇಕು ಅಂದ್ರೆ ಎಕ್ಸಾಕ್ಟ್ಲಿ ನೋಡೋದಕ್ಕೆ ಆಪಲ್ ವಾಚ್ ಅಲ್ಟ್ರಾ ತರನೇ ಕಾಣಿಸ್ತಿದೆ. ಸೇಮ್ ಡಿಸೈನ್. ಸೀರಿಯಸ್ಲಿ ಸ್ಟ್ರಾಪ್ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. 49mm ಸಿಲಿಕಾನ್ ಸ್ಟ್ರಾಪ್ ನ ಕೊಟ್ಟಿದ್ದಾರೆ. ಸ್ಟ್ರಾಪ್ ಕ್ವಾಲಿಟಿ ಅಂತೂ ಸೀರಿಯಸ್ಲಿ ಸಖತ್ತಾಗಿದೆ, ಸಖತ್ತು ರಗಡ್ ಆಗಿದೆ ನೋಡೋದಕ್ಕೆ. ಇನ್ನು ಈ ಸ್ಮಾರ್ಟ್ ವಾಚ್ ನ ಬ್ಲೂಟೂತ್ ವರ್ಷನ್ ಬಂದು ನಮಗೆ 5 ಕೊಟ್ಟಿದ್ದಾರೆ. ಇದು ಬ್ಲೂಟೂತ್ ಕಾಲಿಂಗ್ ಸಪೋರ್ಟ್ ಮಾಡುತ್ತೆ. ಅಂಡ್ ಇದು ಬಂದು IP667 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ. ಅಂಡ್ ಈ ಸ್ಮಾರ್ಟ್ ವಾಚ್ ನ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ ಇದ್ರಲ್ಲಿ ನಮಗೆ 280 mAh ಬ್ಯಾಟರಿನ ಕೊಟ್ಟಿದ್ದಾರೆ. ಅಂಡ್ ಪೆಬಲ್ ಅವರು ಹೇಳೋ ಪ್ರಕಾರ ನೀವೇನಾದ್ರೂ ಈ ಸ್ಮಾರ್ಟ್ ವಾಚ್ ನ ಕಂಟಿನ್ಯೂಸ್ಲಿ ಯೂಸ್ ಮಾಡ್ತೀನಿ ಅಂದ್ರೆ ನಿಮಗೆ 5 ಡೇಸ್ ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಸ್ಟ್ಯಾಂಡ್ ಬೈ ಮೋಡ್ ಬಂದು ನಮಗೆ 7 ಡೇಸ್ ವರೆಗೂ ಬರುತ್ತೆ. ನೀವೇನಾದ್ರೂ AOD ಅಥವಾ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿ ಅವೈಲ್ ಮಾಡ್ತೀನಿ ಅಂದ್ರೆ ನಿಮಗೆ 2 ಡೇಸ್ ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಇನ್ನು ಸ್ಮಾರ್ಟ್ ವಾಚ್ ನ ಇಂಟರ್ಫೇಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಡಿಸ್ಪ್ಲೇ ಮೇಲೆ ಈ ತರ ಸ್ವೈಪ್ ಮಾಡ್ತಾ ಹೋದ್ರೆ ಡಿಫ್ರೆಂಟ್ ವಾಚ್ ಫೇಸಸ್ ನ ನೋಡಬಹುದು. ಒನ್ಸ್ ನೀವು ವಾಚ್ ಫೇಸಸ್ ಸೆಟ್ ಮಾಡಿದ್ಮೇಲೆ ಕೆಲವೊಂದು ವಾಚ್ ಫೇಸಸ್ ಮೇಲೆ ಜಸ್ಟ್ ನೀವು ಟ್ಯಾಪ್ ಮಾಡ್ತಾ ಹೋದ್ರೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಈ ಫೀಚರ್ ಅಂತೂ ನಂಗೆ ಸೀರಿಯಸ್ಲಿ ತುಂಬಾನೇ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತು. ಇವನ್ ನಾವು ಡಿಜಿಟಲ್ ಕ್ರೌನ್ ಬಟನ್ ನ ಯೂಸ್ ಮಾಡ್ಕೊಂಡು ವಾಚ್ ಫೇಸ್ ನ ಕೂಡ ಸೆಟ್ ಮಾಡ್ಕೋಬಹುದು. ಮೇಲ್ಗಡೆಯಿಂದ ಕೆಳಗಡೆ ನಾವು ಸ್ವೈಪ್ ಮಾಡಿದ್ರೆ ನಮಗೆ ನೋಟಿಫಿಕೇಶನ್ ಬಾರ್ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಏನೇನು ನೋಟಿಫಿಕೇಶನ್ ಬರುತ್ತೆ ಅದನ್ನ ಈಸಿಯಾಗಿ ನಾವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಕೆಳಗಡೆಯಿಂದ ಮೇಲೆ ಸ್ವೈಪ್ ಮಾಡಿದ್ರೆ ನಮಗೆ ಕಂಟ್ರೋಲ್ ಪ್ಯಾನಲ್ ಬರುತ್ತೆ. ಇಲ್ಲೇ ನಾವು ಬ್ಲೂಟೂತ್ ನ ಆನ್ ಅಂಡ್ ಆಫ್ ಕೂಡ ಮಾಡ್ಕೋಬಹುದು. ಅಂಡ್ ಇವನ್ ಇಂಟ್ರೆಸ್ಟಿಂಗ್ ಫೀಚರ್ ಏನಂದ್ರೆ ಇಲ್ಲಿ ನಾವು ಪಾಸ್ವರ್ಡ್ ಕೂಡ ನಾವು ಸ್ಮಾರ್ಟ್ ವಾಚ್ ಗೆ ಸೆಟ್ ಮಾಡ್ಕೋಬಹುದು. ಅಂಡ್ ಪಾಸ್ವರ್ಡ್ ನ ಚೇಂಜ್ ಕೂಡ ಮಾಡಬಹುದು. ಸೊ ಇದರಿಂದ ನಮಗೆ ಪ್ರೈವಸಿ ಕೂಡ ಇರುತ್ತೆ. ಅಂಡ್ ಇಲ್ಲೇ ನಾವು ಮೆನ್ಯೂ ಥೀಮ್ ಸ್ಟೈಲ್ಸ್ ಕೂಡ ನಾವು ಚೇಂಜ್ ಮಾಡ್ಕೋಬಹುದು. ತುಂಬಾನೇ ಸ್ಟೈಲ್ಸ್ ಇದೆ, ಅದನ್ನ ಕೂಡ ನಾವು ಈಸಿಯಾಗಿ ಇಲ್ಲೇ ಚೇಂಜ್ ಮಾಡ್ಕೋಬಹುದು. ಇನ್ನು ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡಿದ್ರೆ ಕ್ವಿಕ್ ಆಕ್ಸೆಸ್ ಮೆನ್ಯೂ ಕೂಡ ಬರುತ್ತೆ. ಅಂಡ್ ಈ ಡಿಜಿಟಲ್ ಕ್ರೌನ್ ಬಟನ್ ನಮಗೆ ಹೋಮ್ ಬಟನ್ ಕೂಡ ವರ್ಕ್ ಆಗುತ್ತೆ. ಜಸ್ಟ್ ನಾವು ಇದನ್ನ ಈ ತರ ಮತ್ತೆ ಪ್ರೆಸ್ ಮಾಡಿದ್ರೆ ಮೆನ್ಯೂ ಓಪನ್ ಆಗುತ್ತೆ. ಅಂಡ್ ಡಿಫ್ರೆಂಟ್ ಸ್ಟೈಲ್ಸ್ ನಾವು ಮೆನ್ಯೂಸ್ ನ ನೋಡಬಹುದು. ಅಂಡ್ ಏನೆಲ್ಲ ಅಪ್ಲಿಕೇಶನ್ಸ್ ಇದೆ ಅದನ್ನೆಲ್ಲ ನಾವು ಇಲ್ಲೇ ಮೆನ್ಯೂ ಬಾರ್ ಇಂದಾನೆ ಆಕ್ಸೆಸ್ ಕೂಡ ಮಾಡ್ಕೋಬಹುದು. ಸೊ ಸೀರಿಯಸ್ಲಿ ಡಿಜಿಟಲ್ ಕ್ರೌನ್ ಬಟನ್ ಕೂಡ ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಆಗಿ ಇಂಟರ್ಫೇಸ್ ಅಂತೂ ನೋಡೋದಕ್ಕೆ ಸಖತ್ತು ಡಿಫ್ರೆಂಟ್ ಆಗಿದೆ, ತುಂಬಾನೇ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಾಚ್ ನ ಫೀಚರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಸಿಕ್ಕಾಪಟ್ಟೆ ಮೆನ್ಯೂ ಸ್ಟೈಲ್ಸ್ ನ ಕೊಟ್ಟಿದ್ದಾರೆ. ನಿಮ್ಮ ಫೇವ್ರೇಟ್ ಮೆನ್ಯೂ ಸ್ಟೈಲ್ ನ ಸೆಲೆಕ್ಟ್ ಮಾಡಿ ಆರಾಮಾಗಿ ಯೂಸ್ ಕೂಡ ಮಾಡ್ಕೊಳ್ಬಹುದು. ಇನ್ನು ಹೆಲ್ತ್ ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟು ಹಾರ್ಟ್ ರೇಟ್, BP, ಬ್ಲಡ್ ಆಕ್ಸಿಜನ್ ಲೆವೆಲ್, ಬ್ರೀತ್, ಸ್ಲೀಪ್ ನ ನಾವು ಮಾನಿಟರ್ ಕೂಡ ಮಾಡ್ಕೊಳ್ಬಹುದು. ಈವನ್ ಡ್ರಿಂಕಿಂಗ್ ವಾಟರ್, ಟೈಮ್ ಟು ಸ್ಟ್ಯಾಂಡ್ ರಿಮೈಂಡರ್ ಕೂಡ ಕೊಡುತ್ತೆ. ಫೀಮೇಲ್ ಮೆನ್ಸ್ಟ್ರಲ್ ಸೈಕಲ್ ನ ಕೂಡ ನಾವು ಮಾನಿಟರ್ ಮಾಡೋ ಆಪ್ಷನ್ ಕೊಟ್ಟಿದ್ದಾರೆ. ಅಂಡ್ ಡೈಲಿ ಸ್ಟೆಪ್ ಕೌಂಟ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು. ಇದರಲ್ಲಿ ಮಲ್ಟಿಪಲ್ ಸ್ಪೋರ್ಟ್ಸ್ ಮೋಡ್ಸ್ ಕೂಡ ಕೊಟ್ಟಿದ್ದಾರೆ. ನೀವು ಯಾವ ಸ್ಪೋರ್ಟ್ಸ್ ನ ಆಡ್ತಿರೋ ಆ ಸ್ಪೋರ್ಟ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಆಕ್ಟಿವಿಟಿನ ಈಸಿ
ಈಸಿಲಿ ಮಾನಿಟರ್ ಕೂಡ ಮಾಡ್ಕೊಳ್ಬೋದು. ನಿಮಗೆ ಬೇಜಾರಾಯ್ತಾ, ಇದರಲ್ಲಿ ನಮಗೆ ಸಿಕ್ಕಾಪಟ್ಟೆ ಗೇಮ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಮ ಫೇವ್ರೆಟ್ ಗೇಮ್ನ ಸೆಲೆಕ್ಟ್ ಮಾಡಿ ಆಡಿ ಈಸಿಲಿ ಟೈಮ್ ಪಾಸ್ ಕೂಡ ಮಾಡ್ಕೋಬಹುದು. ಈ ವಾಚಲ್ಲಿ ಮಲ್ಟಿಮೀಡಿಯಾನ ಕೂಡ ನಾವು ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡ್ಕೋಬಹುದು. ಲೈಕ್ ಪ್ಲೇ ಸಾಂಗ್, ಪಾಸ್, ನೆಕ್ಸ್ಟ್ ಸಾಂಗ್, ವಾಲ್ಯೂಮ್ ಅಪ್ ಅಂಡ್ ಡೌನ್, ಕ್ಯಾಮ್ರಾ ಶಟರ್ ನ ಕೂಡ ನಾವು ಕಂಟ್ರೋಲ್ ಮಾಡೋ ಆಪ್ಷನ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ನಮಗೆ ಜಾಸ್ತಿ ವಾಚ್ ಫೇಸಸ್ ನ ಕೂಡ ನೋಡಬಹುದು. ನಿಮ್ಮ ಫೇವ್ರೆಟ್ ವಾಚ್ ಫೇಸ್ ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ವಾಚ್ಗೆ ಅಪ್ಡೇಟ್ ಕೂಡ ಮಾಡ್ಕೊಳ್ಬಹುದು. ಅಂಡ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಲೈಕ್ ಸ್ಟಾಪ್ ವಾಚ್, ಕ್ಯಾಲ್ಕುಲೇಟರ್ ಅಂಡ್ ಅಲಾರ್ಮ್ ನ ಕೂಡ ನಾವು ನೋಡಬಹುದು. ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ AI ವಾಯ್ಸ್ ಅಸಿಸ್ಟೆಂಟ್ ಕೂಡ ಸಪೋರ್ಟ್ ಮಾಡುತ್ತೆ. ಬನ್ನಿ ಈಗ ಕೆಲವೊಂದು ಕ್ವಶನ್ಸ್ ನ ಕೇಳೋಣ. Who is the captain of Indian team? Rohit Sharma is the captain of India. Who is the head coach of Indian cricket team? The coaches for India include Rahul Dravid as head coach, Vikram Rathore as batting coach, T. Dilip as fielding coach, and Paras Mahamri as bowling coach. ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5 ಕೊಟ್ಟಿದ್ದಾರೆ. ಆರಾಮಾಗಿ ನಮಗೆ ಬ್ಲೂಟೂತ್ ಕಾಲಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಈಗ ಏರ್ಟೆಲ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತೀನಿ, ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ ಬನ್ನಿ. 1 to 1 ಡಯಲ್ ಮಾಡ್ತಾ ಇದ್ದೀನಿ. Welcome to Airtel. Airtel 5G Plus is now live. For postpaid services, press 1. For prepaid services, press 2. For extreme fiber and fixed line, press 3. For Airtel Digital TV. ಸೀರಿಯಸ್ಲಿ ಆಡಿಯೋ ಕ್ಲಾರಿಟಿ ಅಂತೂ ಸಖತ್ತಾಗಿತ್ತು, ಸಖತ್ತು ಲೌಡ್ ಆಗಿ ಕೇಳಿಸ್ತಾ ಇತ್ತು. ಎಸ್, ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓವರಾಲ್ ಆಗಿ ಪೆಬಲ್ ಅವರ ಕಾಸ್ಮೋಸ್ ಎಂಗೇಜ್ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದು ಅಂತ ನೀವು ನನ್ನ ಕೇಳಿದ್ರೆ, ಸೀರಿಯಸ್ಲಿ ಈ ಸ್ಮಾರ್ಟ್ ವಾಚ್ ಅಂತೂ ನೋಡೋದಕ್ಕೆ ಡಿಟ್ಟೋ ಆಪಲ್ ವಾಚ್ ಅಲ್ಟ್ರಾ ತರನೇ ಇದೆ. ಸೀರಿಯಸ್ಲಿ ತುಂಬಾ ಜನ ಈಸಿಯಾಗಿ ನಾವು ಫೂಲ್ ಮಾಡ್ಬೋದು. ಆಕ್ಚುಲಿ ನಾನು ಈ ಸ್ಮಾರ್ಟ್ ವಾಚ್ ನ ವೇರ್ ಮಾಡ್ಕೊಂಡು ಹೋಗಿದ್ದೆ ಆಚೆ ಕಡೆ, ನನ್ನ ರಿಲೇಟಿವ್ಸ್ ನ ಕೂಡ ಮೀಟ್ ಆಗಿದೆ. ಅವರಂತೂ ಸೀರಿಯಸ್ಲಿ ಶಾಕ್ ಆದ್ರು. ತುಂಬಾ ಜನ ಕೇಳಿದ್ರು ನನ್ನ ಆಪಲ್ ಅಲ್ಟ್ರಾ ವಾಚ್ ಯಾವಾಗ ಪರ್ಚೇಸ್ ಮಾಡಿದೆ ಅಂತ. ಆಮೇಲೆ ಅವ್ರು ಹೇಳಿದೆ ಇದು ಪೆಬಲ್ ವಾಚ್ ಅಂತ, ಬಟ್ ಯಾರು ನಂಬಿರ್ಲಿಲ್ಲ. ಸೀರಿಯಸ್ಲಿ ನೀವು ಯಾರಾದ್ರೂ ಫುಲ್ ಮಾಡಬೇಕಾ, ಒಂದು ಆಪಲ್ ವಾಚ್ ತರನೇ ಒಂದು ಫೀಲ್ ಏನಾದರೂ ಬೇಕಾ, ಡೆಫಿನೆಟ್ಲಿ ವಾಚ್ ನ ಕನ್ಸಿಡರ್ ಮಾಡ್ಬೋದು. ಸೀರಿಯಸ್ಲಿ ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಫೀಚರ್ಸ್ ಚೆನ್ನಾಗಿದೆ ಅಂಡ್ ಪರ್ಫಾರ್ಮೆನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಐ ಅಗ್ರಿ, ಆಪಲ್ ವಾಚ್ ಅಲ್ಟ್ರಾ ಅಷ್ಟು ಫೀಚರ್ಸ್ ನಮಗೆ ಸ್ಮಾರ್ಟ್ ವಾಚ್ ಅಲ್ಲಿ ಇಲ್ಲ, ಬಟ್ ಈ ಪ್ರೈಸ್ ರೇಂಜ್ಗೆ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಓವರಾಲ್ ಆಗಿ ನೀವೇನಾದ್ರೂ ಈ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಒಂದು 4,000 to 5,000 rupees ಅಲ್ಲಿ ಏನಾದರೂ ನಿಮಗೆ ಸ್ಮಾರ್ಟ್ ವಾಚ್ ಸಿಕ್ಕಿದ್ರೆ ಸೀರಿಯಸ್ಲಿ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ. ಯಾಕಂದ್ರೆ ಈಗ ನಮಗೆ ಫ್ಲಿಪ್ಕಾರ್ಟ್ ಅಲ್ಲಿ 7,498 rupeesಗೆ ಸ್ಮಾರ್ಟ್ ವಾಚ್ ಸಿಗ್ತಿದೆ. ಬಟ್ ಇವಾಗ ಸದ್ಯಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ನಮಗೆ ಪ್ರೈಸ್ ಜಾಸ್ತಿ ಆಗಿದೆ. ಸೊ ಒಂದು 2-3 months ಅಲ್ಲಿ ಕಡಿಮೆ ಆಗ್ಬೋದು ಅಂತ ಅನ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಕಮ್ಮಿ ಆದರೆ ಡೆಫಿನೆಟ್ಲಿ ಪರ್ಚೇಸ್ ಮಾಡಿ. ಒಂದು 4,000 to 5,000 rupeesಗೆ ನಿಮಗೆ ಸ್ಮಾರ್ಟ್ ವಾಚ್ ಸಿಕ್ಕಿದೆ, ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ. ಸೀರಿಯಸ್ಲಿ ಸ್ಮಾರ್ಟ್ ವಾಚ್ ಅಂತೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ, ಡಿಟ್ಟೋ ಆಫ್ ಆಪಲ್ ಅಲ್ಟ್ರಾ ವಾಚ್ ಅಂತಾನೆ ಹೇಳ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ. ಇದೇ ಥರ ಅನ್ಬಾಕ್ಸಿಂಗ್ ವಿಡಿಯೋಸ್ನ ನಾನು ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಫಸ್ಟ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ, ಫಾಲೋ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.